ನನಗೆ ಯಾರೋ ಒಬ್ಬರು ಡೈರಿ ಬರೆಯೋಕ್ಕೆ ಸಜೆಸ್ಟ್ ಮಾಡಿದರು. ಎವ್ರಿ ಡೇ ಡೈರಿ ಮೇಂಟೈನ್ ಮಾಡಿ. ಸೊ ನಿಮ್ಮ ದಿನದಲ್ಲಿ ಒಂದು ದಿನದಲ್ಲಿ ಏನು ಪಾಸಿಟಿವ್ ಆಗುತ್ತೆ, ಏನು ನೆಗೆಟಿವ್ ಆಗುತ್ತೆ ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ಸಪೋಸ್ ಏನಾದರೂ ಏನು ಒಳ್ಳೆಯದಾಗಿರುತ್ತೆ ಅದನ್ನು ಬರೆದಿಟ್ಟಿದ್ದೀರಾ ಅಂತಂದರೆ ನೆಕ್ಸ್ಟ್ ಡೇಗೆ ಅದು ನಿಮಗೆ ಸ್ಫೂರ್ತಿ ಆಗುತ್ತೆ. ಏನು ಕೆಟ್ಟದಾಗಿದೆ ಅಥವಾ ಏನು ಮಿಸ್ಟೇಕ್ ಮಾಡಿದ್ದೀರಾ ಅದು ನಿಮಗೆ ನೆಕ್ಸ್ಟ್ ಡೇಗೆ ಏನು ತಿದ್ಕೋಬೇಕು ಅಂತ ಹೇಳ್ಕೊಡುತ್ತೆ ಅಥವಾ ಲರ್ನಿಂಗ್ ಪ್ರಾಸೆಸ್ ಆಗುತ್ತೆ ಅಂತ ಕೆಲವರು ಸಜೆಸ್ಟ್ ಮಾಡಿದರು. ಇನ್ನೇನು ಡೈರಿ ಮೇಂಟೈನ್ ಮಾಡಬೇಕು ಈ ರೀತಿ ನಾನು ಸಜೆಷನ್ ತೊಗೊಳ್ಳೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಇನ್ನೇನು ಡೈರಿನ ಕೂಡ ತೊಗೊಂಡು ಬಂದೆ, ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನಂಬಲ್ಲ, ನನಗೆ ಒಂದೇ ಒಂದು ಸಿಂಗಲ್ ವರ್ಡ್ ಕೂಡ ಬರೆಯೋಕ್ಕೆ ಬರ್ತಾಯಿಲ್ಲ, ಏನು ಪಾಸಿಟಿವ್ ಆಗಿದೆ ಏನು ನೆಗೆಟಿವ್ ಆಗಿದೆ ಅಂತ. ಏಕೆ ಅಂತಂದರೆ ಒಂದು ವರ್ಷದಲ್ಲಿ ಅಂತಂದರೆ ಏನೋ ಒಂದು ಪಾಸಿಟಿವ್ಸೋ ನೆಗೆಟಿವ್ಸೋ ಆಗಿರುತ್ತೆ, ಅದನ್ನು ಹೇಳ್ಬೋದು ಬರಿಬೋದು. ಬಟ್ ಒಂದು ದಿನದಲ್ಲಿ ಏನಂತ ಮಹಾ ಒಳ್ಳೆಯದಾಗಿರುತ್ತೆ ಏನು ಕೆಟ್ಟದಾಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಕ್ಲಾರಿಟಿನೇ ಸಿಗ್ತಾಯಿಲ್ಲ ಏನು ಬರಿಬೇಕು ಅಂತ ಹೇಳಿಬಿಟ್ಟು. ಒಂದು ದಿನ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ಬರ್ತಿದ್ದೊಳಗೆ ಇವತ್ತು ಬೆಳಗ್ಗೆ ಎದ್ದಾಗಿಂದ ಈವ್ನಿಂಗ್ ನಾನು ಮಲಗೋವರೆಗೂ ಕೂಡ ಒಂದು ಬುಕ್ಕು ಪೆನ್ ಕೊಟ್ಬಿಟ್ರೆ ಒಂದು ಪ್ಯಾರಾಗ್ರಾಫ್ ಥರ ಬರೆದು ಕೊಟ್ಬಿಡ್ತೀನಿ, ಒಂದು ಪಾಯಿಂಟ್ಸ್ ವೈಸ್ ಬರೆದು ಕೊಡ್ತೀನಿ ಅಂತಂದರೆ ಅಷ್ಟರವರೆಗೂ ನನ್ನ ಮೈಂಡ್ಸೆಟ್ ಚೇಂಜ್ ಆಗಿದೆ ಅಂತಂದರೆ ಅದಕ್ಕೆ ಕಾರಣವೇ ಸೆಲ್ಫ್ ಲವ್ ಅಂತ ಹೇಳ್ಬೋದು. ನನ್ನ ಸೆಲ್ಫ್ ಲವ್ ಜರ್ನಿ ಸ್ಟಾರ್ಟ್ ಮಾಡಾದಮೇಲೆ ನನಗೆ ಆದಂಥ ಕೆಲವೊಂದು ಕ್ಲಾರಿಟಿ ಬೇಕಿತ್ತು. ಅದೆಲ್ಲ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಟಿ ಸಿಕ್ತಂಥದ್ದಾಗಿರ್ಬೋದು. ಅಥವಾ ಸೆಲ್ಫ್ ಲವ್ ಸ್ಟಾರ್ಟ್ ಆದಮೇಲೆ ಕೆಲವೊಂದು ಪಾಯಿಂಟ್ಸು ನಮ್ಮ ಲೈಫಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬೋದು. ಅದು ಬಂದು ಪಾಸಿಟಿವ್ ಮೈಂಡ್ಸೆಟ್ನ ಒಂದು ಚೇಂಜ್ ಮಾಡಿಕೊಂಡ್ರೆ ಸಾಕು, ಪ್ರತಿಯೊಂದು ಪ್ರಾಬ್ಲಮ್ನು ನಾವು ಸಾಲ್ವ್ ಮಾಡೋವಂಥ ರೀತಿ ಇದೆ ಅಲ್ಲ, ಅದು ಕಂಪ್ಲೀಟಾಗಿ ಬದಲಾಗುತ್ತೆ ಅಂತ ಹೇಳ್ಬೋದು. ಒಂದು ಪಾಸಿಟಿವಿಟಿನ ಕಲಿತೀವಿ ಸೆಲ್ಫ್ ಲವ್ ಜರ್ನಿ ಸ್ಟಾರ್ಟ್ ಆದಮೇಲೆ. ಮೈಂಡ್ಸೆಟ್ನ ಪಾಸಿಟಿವ್ ಆಗಿ ಇಟ್ಕೋಬೇಕು ಅನ್ನೋದನ್ನು ಕಲಿತೀವಿ. ಸೆಕೆಂಡ್ ಒನ್ನು ನಮ್ಮ ಮೇಲೆ ನಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಥರ್ಡ್ ಒನ್ ಬಂದು ಫೋಕಸ್ ಅಥವಾ ಕ್ಲಾರಿಟಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದು ಸಿಚುವೇಶನ್ ಬರಲಿ ಅದನ್ನು ಹ್ಯಾಂಡಲ್ ಮಾಡೋವಂಥ ರೀತಿನ ಕಲಿತೀವಿ. ಕೆಲವೊಂದು ವಿಚಾರ ಎಲ್ಲರಿಗೂ ಅರ್ಥ ಆಗಬೇಕಂತೇನಿಲ್ಲ, ಯಾರಿಗೆ ಅರ್ಥ ಆಗಬೇಕೋ ಅಂಥವ್ರಿಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನಷ್ಟು ವೀಡಿಯೋಸ್ಗೋಸ್ಕರ ಫಾಲೋ ಮಾಡಿ.